ಕಡೆ ಗೌರ್ಮೆಂಟ್ ಆಫ್ ಇಂಡಿಯಾ ಸಿಂಬಲ್ ಇರುತ್ತೆ, ಒಂದ್ ಕಡೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಇರುತ್ತೆ. ಅವ್ರಿಗೊಂದು ಸರ್ಟಿಫಿಕೇಟ್ ಕೊಟ್ರೆ ಅವ್ರಿಗೂ ಒಂದು ಇದಾಗುತ್ತೆ. ಆಮೇಲೆ ನಮ್ಮ ಟೂರ್ನಮೆಂಟ್ ಲಾಸ್ಟ್ ಅಲ್ಲಿ ವಿನ್ನರ್ಸು ಮತ್ತೆ ಲೂಸರ್ಸ್ಗೆ ಅವ್ರಿಗೂ ಮೆಡಲ್ಸು ಮತ್ತೆ ಟ್ರೋಫಿ ಎಲ್ಲ ಕೊಡ್ತಾರೆ. ಸೊ ವಿ ಆರ್ ಟ್ರೈಂಗ್ ಟು ಎನ್ಕರೇಜ್ ಸ್ಪೋರ್ಟ್ಸ್. ಕಡೆಯಿಂದ ನಮಗೆ ಇದು ಒಂದು ಹಿಸ್ಟಾರಿಕಲ್ ಗ್ರೌಂಡ್ ಆಸ್ ಎ ವೆನ್ಯೂ ನಮಗೆ ಸಿಕ್ಕಿದೆ. ಇಸ್ ಹ್ಯೂಜ್ ಹಿಸ್ಟ್ರಿ ಇಸ್ ದೇರ್. ಅವರು ಹಿಸ್ಟ್ರಿ ಬಗ್ಗೆ ನಿಮ್ಗೆಲ್ಲ ಹೇಳಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಜಿಮ್ಖಾನಾ ಗ್ರೌಂಡ್ ಅಂತ ಏನು ಬಹಳ ಫೇಮಸ್ ಆಗಿರೋ ಸ್ಟೇಡಿಯಂ KGF ಅಲ್ಲಿ ಸುಮಾರು 25-26 ವರ್ಷದಿಂದ ಏನು ಕ್ಲೋಸ್ ಆಗಿತ್ತು. BGML ಯಾವಾಗ ಕ್ಲೋಸ್ ಆಯ್ತೋ ಆವತ್ತು ಈ ಸ್ಟೇಡಿಯಂ ಕ್ಲೋಸ್ ಆಗಿದೆ ಅಂತ ನನಗೆ ಭಾವನೆ. ಯಾಕಂದ್ರೆ ನನಗೆ ಅಷ್ಟು ಇದು ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ ಅದ್ರ ಬಗ್ಗೆ. ಸುಮಾರು 25-26 ವರ್ಷದಿಂದ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಅದನ್ನ ಯಾಕೆ ಓಪನ್ ಮಾಡಬಾರ್ದು ಅಂತ ನಾನು ಕೇಳಿದಾಗ ರೀಸನ್ ಏನು ಇರಲಿಲ್ಲ. ಅಂದ್ರೆ ಯಾರು ಪಬ್ಲಿಕ್ ಯಾಕೆ ಕ್ಲೋಸ್ ಆಗಿದೆ ಏನು ಅಂತ ಗೊತ್ತಿಲ್ಲ. ಆಮೇಲೆ ಮೈನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ನಾನು ಡೆಲ್ಲಿಯಲ್ಲಿ ಮಿನಿಸ್ಟ್ರಿ ಆಫ್ ಮೈನ್ಸ್ ಜಾಯಿಂಟ್ ಸೆಕ್ರೆಟರಿ ಏನು ಇವಾಗ MD ಆಗಿದ್ದಾರೆ BGMLಗೆ, ಅವ್ರನ್ನ ಕೇಳಿದಾಗ ಸರ್ ಇಶ್ಯೂ ಏನು ಇಲ್ಲ ಸರ್, ಯಾರು ಅಪ್ರೋಚ್ ಮಾಡಿಲ್ಲ ನಮ್ಮನ್ನ ಇವತ್ತವರೆಗೂ, ಯಾವುದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಪ್ರೋಚ್ ಮಾಡಿಲ್ಲ ಅಂದಾಗ ನಾವು ಒಂದು ಇನಿಷಿಯೇಟಿವ್ ತಗೊಂಡು ಇದನ್ನ ಓಪನ್ ಮಾಡ್ಸಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ವಿ. ಅದರಲ್ಲಿ KGF ಪಬ್ಲಿಕ್ಕು, KGF ನೀವು ಪ್ರೆಸ್ಸು ಮತ್ತೆ ಮುಖಂಡರು ಎಲ್ಲರೂ ನಮಗೆ ಮಾಹಿತಿ ಕೊಟ್ಟರು. ಏನಂದ್ರೆ ಬಹಳ ಹಿಸ್ಟಾರಿಕ್ ಸ್ಟೇಡಿಯಂ ಇದು, 1885 ಅಲ್ಲಿ ಇದು ಸ್ಟಾರ್ಟ್ ಆಗಿರೋದು ಅಂತ ಹೇಳಿದ್ರು. ಒಂದು ಮಾಹಿತಿ ನೆನ್ನೆನೂ ಸಿಕ್ತು ನನಗೆ, ಇಲ್ಲಿ ಬ್ರಿಟಿಷರ್ಸ್ ರೇಸ್ ಕೋರ್ಸು ಮಾಡಿದ್ರಂತೆ, ಕುದುರೆ ರೇಸ್. ಏನು ಟರ್ಫ್ ಕ್ಲಬ್ ನಮ್ಮ ಬೆಂಗಳೂರಲ್ಲಿದೆ ಅಂಥದ್ದು ಒಂದು ಇಲ್ಲಿತ್ತು. ಆಮೇಲೆ ಬ್ರಿಟಿಷರ್ಸ್ ಇಲ್ಲಿ ಪೋಲೋನು ಆಡ್ತಾ ಇದ್ದಂತೆ, ಕುದುರೆ ಮೇಲೆ ಕೂತ್ಕೊಂಡು ಏನು ಅಂದ್ರೆ ಅದನ್ನು ಆಡ್ತಾ ಇದ್ರು ಅಂತ ಮಾಹಿತಿ ಕೊಟ್ಟರು. ಸೊ ಅಂತ ಒಂದು ಹಿಸ್ಟಾರಿಕ್ ಇದಿದೆ. ಅದಕ್ಕಿಂತ ಜಾಸ್ತಿ ನಮಗೆ ಏನಂದ್ರೆ ಇಲ್ಲಿಂದ ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಪ್ಲೇಯರ್ಸ್ ಸೆಲೆಕ್ಟ್ ಆಗಿ ಆಡಿದ್ದಾರೆ. ಅದು ಒಂದು ಪ್ರತಿಷ್ಠೆ ನಮ್ಮ ಕೋಲಾರ ಜಿಲ್ಲೆಗೆ ಮತ್ತೆ KGF ತಾಲೂಕ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು 15-20 ದಿನ ಹಿಂದೆ ಬಂದಾಗ ಅದು ಯಾವುದು ಸ್ಟೇಡಿಯಂ ಮಕ್ಕಳು ಆಡ್ತಾ ಇದ್ರಲ್ಲ, ಹೈ ಗ್ರೌಂಡ್ಸ್, ಇದಕ್ಕೆ ಹೋದಾಗ ಸುಮಾರು ಒಂದು 200 ಜನ ಮಕ್ಕಳು, ಹೆಣ್ಣು ಮಕ್ಕಳು ಮತ್ತೆ ಗಂಡಸರು ಎಲ್ಲರೂ ಅಲ್ಲಿ ಫುಟ್ಬಾಲ್ ಆಡ್ತಾ ಇದ್ರು. ಜರ್ಸೀಸ್ ಹಾಕೊಂಡು, ಫುಟ್ಬಾಲ್ ಸ್ಟಡ್ಸ್ ಹಾಕೊಂಡು. ಅಂದ್ರೆ ಅವಾಗ ಎಷ್ಟು ಪ್ಯಾಷನೇಟ್ ಫುಟ್ಬಾಲ್ ನಮ್ಮ KGF ತಾಲೂಕಲ್ಲಿ ಅಂತ ಗೊತ್ತಾಯ್ತು. ಅದ್ರ ಜೊತೆ ಏನಾಯ್ತು ಅಂದ್ರೆ ಸುಮಾರು ಒಂದು 25 ದಿನ ಹಿಂದೆ ನಾನು ಎಸ್ಟಿಮೇಟ್ಸ್ ಕಮಿಟಿಯಲ್ಲಿ ಒಂದು ಮೆಂಬರ್ ಆಗಿದ್ದೀನಿ. ಪಾರ್ಲಿಮೆಂಟ್ ಅಲ್ಲಿ ಕಮಿಟೀಸ್ ಅಲ್ಲಿ ಅದು ಎಸ್ಟಿಮೇಟ್ಸ್ ಕಮಿಟಿಯಲ್ಲಿ ಮೆಂಬರ್ ಆಗಿದ್ದೀನಿ. ಆವತ್ತು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಬ್ಜೆಕ್ಟ್ ಇತ್ತು. ಅಲ್ಲಿ ಮಾತಾಡ್ತಾ ಇರುವಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ ಅಂಡರ್ ಖೇಲೋ ಇಂಡಿಯಾ ಸ್ಕೀಮ್ ಅಂಡರ್ ಎವ್ರಿ ಡಿಸ್ಟ್ರಿಕ್ಟ್ ಹ್ಯಾಸ್ ಅ ಸೆಂಟರ್ ಅಂತ ಹೇಳಿದ್ರು ನನಗೆ. ನಾನು ಹೇಳಿದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಿದೆಯಪ್ಪ, ನನಗೆ ಗೊತ್ತಿಲ್ಲದೆ ಖೇಲೋ ಇಂಡಿಯಾ ಸೆಂಟರ್ ಎಲ್ಲಿ ಮಾಡಿದ್ದೀರಾ ಅಂತ ಕೇಳಿದೆ. ಮಾಹಿತಿ ಕೊಟ್ಟರು. ಅದು ಏನು ಉಪಯೋಗ ಆಗದೆ ಇರೋ ಜಾಗದಲ್ಲಿ ಏನೋ ಮಾಡಿದ್ದಾರೆ. ಬಟ್ ಅವತ್ತೇನಂದ್ರೆ ಅಲ್ಲಿ ಒಂದು ಹೊಸ ಸ್ಕೀಮು ಇದೆ, ಹಳೆ ಸ್ಟೇಡಿಯಮ್ಸು ಇಲ್ಲಾಂದ್ರೆ ಎಕ್ಸಿಸ್ಟಿಂಗ್ ಸ್ಟೇಡಿಯಮ್ಸ್ನ ರಿಪೇರ್ಸ್ ಅಂಡ್ ರೆನೋವೇಷನ್ಸು ಮಾಡ್ಬೋದು ಅಂತ ಒಂದು ಮಾಹಿತಿ ಬಂತು. ಅವತ್ತು ನಾನು ಕೇಳಿದೆ, KGF ಅಲ್ಲಿ ಸುಮಾರು 4-5 ಸ್ಟೇಡಿಯಮ್ಸ್ ಇದೆ, ಯಾಕೆ ಇದನ್ನ ರಿಪೇರ್ಸ್ ಅಂಡ್ ರೆನೋವೇಷನ್ ಸ್ಕೀಮ್ ಅಲ್ಲಿ ನೀವು ಏನು ಇಟ್ಕೊಂಡಿದ್ದೀರೋ ಯಾಕೆ KGF ಅಲ್ಲಿ ಮಾಡಬಾರ್ದು ಅಂತ ಹೇಳಿದಾಗ ಅಷ್ಟೊತ್ತಿಗೆ ಇಲ್ಲಿ ವರ್ಕ್ ಸ್ಟಾರ್ಟ್ ಆಗಿತ್ತು. ಬೆಮೆಲ್ ಅವ್ರನ್ನ ಕೇಳಿ ನಾನು ಮಿಷನರೀಸ್ ಎಲ್ಲ ತಗೊಂಡು ಇಲ್ಲೆಲ್ಲ ಕ್ಲೀನ್ ಮಾಡಿಸಿದ್ದೆ. ಅಷ್ಟೊತ್ತಿಗೆ ಈ ಮೀಟಿಂಗ್ ಆಗಿದ ತಕ್ಷಣ ಖೇಲೋ ಇಂಡಿಯಾ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇಂದ ಅವರು ನಮ್ಮ ಪ್ರದೀಪ್ ನಾಯ್ಡು ಕಳಿಸಿದ್ದಾರೆ. ಪ್ರದೀಪ್ ನಾಯ್ಡು ಇವರೆಲ್ಲ ನೋಡಿದ್ದಾರೆ. ಪ್ರದೀಪ್ ನಾಯ್ಡು ಅವ್ರಿಗೆ KGFಗೆ ಬಹಳ ಹಿಂದಿನ ಸಂಬಂಧ ಇದೆ. 2022 ಅಲ್ಲಿ ಬೆಮೆಲ್ ಸ್ಟೇಡಿಯಂನ ಬಾಡಿಗೆಗೆ ತಗೊಂಡು, ನಾಟ್ ಥ್ರೂ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ನಾಟ್ ಥ್ರೂ ಖೇಲೋ ಇಂಡಿಯಾ,
ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ, ಕರೆಕ್ಟ್ ಅಪ್ಪ? ಅವ್ರು ಏನಕ್ಕೆ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಪ್ರೋಗ್ರಾಮ್ ಮಾಡಿದ್ದಾರೆ ಅಂದ್ರೆ, ಈ ಭಾಗದಿಂದ ಯುವಕರು ಹೆಂಗೆ ಸ್ಪೋರ್ಟ್ಸ್ಗೆ ಹೆಂಗೆ, ವಾಟ್ ಇಸ್ ದ ರೀಸನ್ ಫಾರ್ ದೆಮ್ ಟು ಗೆಟ್ ಸೆಲೆಕ್ಟೆಡ್ ಅಂತ ಒಂದು ಮಾಡಿದಾಗ, ಮಸಲ್ ಸ್ಟ್ರಕ್ಚರ್, ಸ್ಟೋನ್ ಸ್ಟ್ರಕ್ಚರ್, ದ ಬಾಡಿ ಸ್ಟ್ರಕ್ಚರ್, ಎವ್ರಿಥಿಂಗ್ ಈಸ್ ಗುಡ್ ಫಾರ್ ಅಥ್ಲೆಟಿಕ್ಸ್ ಆರ್ ಫುಟ್ಬಾಲ್ ಅಂತ ಅವ್ರದೊಂದು ಮಾಹಿತಿ ಬಂತಿದೆ. ಸೊ ಇವೆಲ್ಲ ಒಂದು 4-5 ವರ್ಷದಿಂದ ಇವ್ರಿಗೂ KGF ಬಗ್ಗೆ ಮಾಹಿತಿ ಇರೋದಕ್ಕೆ ಇವ್ರನ್ನೇ ಕಳಿಸಿದ್ದಾರೆ ನಮಗೆ. ಸೊ ಅವರು ಇವಾಗ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮತ್ತೆ ಖೇಲೋ ಇಂಡಿಯಾ ಇಂದ ನಮ್ಮ ಜಿಮ್ಖಾನ ಗ್ರೌಂಡ್ ನ ಏನು ಒಂದು ಮಲ್ಟಿಪರ್ಪಸ್ ಕ್ಲಸ್ಟರ್ ಪ್ರಪೋಸಲ್ ಅಂತ ಒಂದು ಖೇಲೋ ಇಂಡಿಯಾಗೆ ಒಂದು ಲೆಟರ್ ಕೊಟ್ಟಿದ್ದೀನಿ ನಾನು. ಮಲ್ಟಿ ಪರ್ಪಸ್ ಸ್ಪೋರ್ಟ್ಸ್ ಕ್ಲಸ್ಟರ್. ಸೊ ಫುಟ್ಬಾಲ್ ವಿಲ್ ಬಿ ದೇರ್, ಅಥ್ಲೆಟಿಕ್ಸ್ ಟ್ರ್ಯಾಕು ಮಾಡ್ತಾರೆ ಇಲ್ಲಿ, ಇನ್ಕ್ಲೂಡಿಂಗ್ ಲಾಂಗ್ ಜಂಪ್, ಹೈ ಜಂಪ್, ಜಾವ್ಲಿನ್ ಥ್ರೋ ಅಲ್ಲ, ಜಾವ್ಲಿನ್ ಥ್ರೋ, ಸೊ ಶಾರ್ಟ್ ಪಟ್ ಅಂತದ್ದು. ಸೊ ಮಲ್ಟಿಪರ್ಪಸ್ ಸ್ಪೋರ್ಟ್ಸ್ ಕ್ಲಸ್ಟರ್ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಕೊಟ್ಟಿದ್ದೀನಿ ನಾನು. ಆಸ್ ಅ MP ಐ ಹ್ಯಾವ್ ಗಿವನ್ ಅ ಲೆಟರ್ ಟು ದ ED ಖೇಲೋ ಇಂಡಿಯಾ ಆರ್ಗನೈಸೇಷನ್. ಆಮೇಲೆ ಇದೆಲ್ಲ ಆಗಿದ್ದಕ್ಕೆ ನಾವು ಏನಂತ ನಾವು ಮೇನ್ ದಿಸ್ ಒನ್ ಇಸ್ KGF ಏನು ಗ್ಲೋರಿ ಇತ್ತು, ಬಂಗಾರದ ಗಣಿ ಅಂತಿತ್ತು, ಅದ್ರ ಜೊತೆ ಬಂಗಾರದ ಗಣಿ ಜೊತೆ ಸ್ಪೋರ್ಟ್ಸ್ದು ಇತ್ತು. ಇವೆಲ್ಲ ಹಿಂದೆ ಈ ನಿಟ್ಟಿನಲ್ಲಿ ಏನು ಒಂದು ಮಾಡ್ಕೊಂಡು ಹೋಗಿದ್ರು, KGF ಹೆಸರು ಮಾಡ್ಕೊಂಡಿದ್ದೆ. ಬಂಗಾರದ ಗಣಿ ತೆಗಿಯಕ್ಕೆ ಮತ್ತೆ ಅದು ಏನೇನೋ ನಿಮಗೂ ಪ್ರಾಬ್ಲಮ್ಸ್ ಇದೆ, ಏನೇನಂತ ನಿಮಗೂ ಗೊತ್ತಿದೆ. ಅದ್ರ ಬದಲು ಹಿಂಗೆ ನಮ್ಮ ಯುವಕರಿಗೆ ಎಲ್ಲೋ ಒಂದು ಕಡೆ ಈ ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಇವೆಲ್ಲ ಮಾಡ್ಬೋದು ಅಂತ ಒಂದು ನಿಟ್ಟಿನಲ್ಲಿ ನಾನು ಈ ಕೆಲಸ ಮಾಡ್ಕೊ ಬರ್ತಾ ಇದ್ದೀನಿ. ಅದ್ರ ಜೊತೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಖೇಲೋ ಇಂಡಿಯಾ ಅವರು ಇಬ್ಬರು ನಮಗೆ ಒಳ್ಳೆ ಕೋಆಪರೇಷನ್ ಕೊಡ್ತಾ ಇದ್ದಾರೆ. ಇಷ್ಟು ಒಂದು ಭಾಗ. ಆಮೇಲೆ ಏನು SP ಸಾಹೇಬರು ಒಂದು ಟೂರ್ನಮೆಂಟ್ ಮಾಡಬೇಕು ಅಂತ ಹೇಳಿದ್ರು, ಅದು ಡೀಟೇಲ್ಸ್ DSP ಸಾಹೇಬರು ಕೊಡ್ತಾರೆ. ನಮ್ಮ ಮೇನ್ ಆದ್ಯತೆ ಏನಂದ್ರೆ, ಇವಾಗ ಸದ್ಯಕ್ಕೆ ಈ ಸ್ಟೇಡಿಯಂನ ಓಪನ್ ಮಾಡಿ ಯುವಕರಿಗೆ ಎಲ್ಲರಿಗೂ ವಿ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ಟು ದ ಸೊಸೈಟಿ. ಏನು BGML ಓಪನ್ ಮಾಡಬೇಕು ಅಂತ ಏನು ಅನ್ಕೊಂಡಿದ್ರು, ಏನು 25 ವರ್ಷದಿಂದ ಆಗಿಲ್ಲ, ಅದು ಎಲ್ಲ ಸಹಕಾರದಿಂದ BGML ಅಫಿಷಿಯಲ್ಸ್ ಇಂದ ನನ್ನ ಪಾತ್ರನೂ ಏನಿದೆಯೋ ನಿಮಗೆ ಇಷ್ಟೊತ್ತಿಗೆ ಅರ್ಥ ಆಗಿರುತ್ತೆ. ಎಷ್ಟು ನಾನು ಮಾಡಬೇಕಾಗಿದೆ ನಾನು ಮಾಡಿದ್ದೀನಿ. ಅದ್ರ ಜೊತೆ ನಿಮ್ಮ ಸಹಕಾರ, KGF ಜನತೆ ಸಹಕಾರನೂ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಟ್ ವಿಲ್ ಬಿ ವೆರಿ ನೈಸ್ ಆನ್ 27th KGF ಅಲ್ಲಿ ಇರೋ ಜನತೆ, ಏನು ಸ್ವಲ್ಪ ವಯಸ್ಸಾಗಿರೋರು, ಇಲ್ಲಿ ಏನೇನು ಪ್ರೋಗ್ರಾಮ್ಸ್ ಆಗಿರುತ್ತೋ ಅದೆಲ್ಲ ನೋಡಿರ್ತಾರೆ. ಅದನ್ನೆಲ್ಲ ವಾಪಸ್ಸು ಕಾಣಬೇಕಂದ್ರೆ ಅವರು ಬಂದು ಈ ಪ್ರೋಗ್ರಾಮ್ ಅಲ್ಲಿ 27ನೇ ತಾರೀಕು ಏನು ಆಂಟಿ ಡ್ರಗ್ ವೀಕ್ ಅಂತಿದೆ, ಅವತ್ತೇನೋ ಒಂದು ಯುವಕರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಸಂದೇಶ ಕಳಿಸ್ಬೇಕು. ಅದನ್ನ ಥ್ರೂ ಸ್ಪೋರ್ಟ್ಸ್ ಮುಖಾಂತರ ಕಳಿಸಿದ್ರೆ ಒಳ್ಳೇದು ಅಂತ ಏನೋ ಒಂದು ಮಾಹಿತಿ ಕೊಟ್ಟರು SP ಸಾಹೇಬ್ರು. ಅಷ್ಟೊತ್ತಿಗೆ ನಾವು ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದೀವಿ. ಅದರ ವಿಚಾರ ಏನು, ಈ ಟೂರ್ನಮೆಂಟ್ ವಿಚಾರ DYSP ಸಾಹೇಬ್ರು ಮಾತಾಡ್ತಾರೆ. ಇನ್ನು ಖೇಲೋ ಇಂಡಿಯಾ ಪ್ರಕಾರ ಇನ್ನು ಬೇರೆ ಏನಿದೆ ಡೀಟೇಲ್ಸ್ ಅದು ನಮ್ಮ ಪ್ರದೀಪ್ ನಾಯ್ಡು ಅವ್ರು ಹೇಳ್ತಾರೆ. ಬಟ್ ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ, ಯುವಕರು ಬರೀ KGF ತಾಲೂಕರಲ್ಲ, ಇಡೀ ಕೋಲಾರ ಜಿಲ್ಲೆಯವರು ದಯವಿಟ್ಟು ಈ ಜಾಗ ಉಪಯೋಗಿಸ್ಕೊಳ್ಳಿ. ಇವತ್ತಿಲ್ಲ ಅಂದ್ರೆ ಇನ್ನೊಂದು 2-3 ತಿಂಗಳಲ್ಲಿ ಈ ಖೇಲೋ ಇಂಡಿಯಾ ಅವರು ಏನು ಮಲ್ಟಿ ಸ್ಪೋರ್ಟ್ಸ್ ಕ್ಲಸ್ಟರ್ ಅಂತಿದೆಯೋ ಅದಂತೂ ಗ್ಯಾರಂಟಿ ಓಪನ್ ಮಾಡಿಸಿರ್ತೀವಿ. ನಿಮ್ಮ ಸಹಕಾರ ಇರಬೇಕು, ನಿಮ್ಮ ಮಾಧ್ಯಮ ಮಿತ್ರವ್ರದ್ದು, ಪಬ್ಲಿಕ್ದು, ಎಲ್ಲಾರ್ದು ಸಹಕಾರ ಇರಬೇಕು ಅಂತ ಕೇಳ್ಕೊಡ್ತೀನಿ. 2 days tournament ಫಿಕ್ಸ್ ಮಾಡಿರೋದು, ಇಟ್ ಇಸ್ ವೆಲ್ಕಮಬಲ್. ವೆರಿ ಗುಡ್ ಡಿಸಿಷನ್, ಬ್ರಿಂಗಿಂಗ್ ಬ್ಯಾಕ್ ದಿ ಓಲ್ಡ್ ಗ್ಲೋರಿ. ಅದು 2 days ಆದ್ಮೇಲೆ
whether the public will be, whether the players will be allowed to play regularly, there is any condition? ಕಂಡೀಷನ್ ಏನು ಇಲ್ಲ. ಬರ್ಬೋದು, ಆಡ್ಬೋದು. BGML has to take that decision. They have to speak to joint secretary and take a decision on that. General like weekdays, I think they will be giving them for free. But only when tournaments happen, I think they have to charge something. ಯಾಕಂದ್ರೆ ಇದು ಮೇಂಟೈನ್ ಮಾಡೋಕ್ಕೂ ಅವ್ರಿಗೂ ಇದಾಗುತ್ತೆ. ಸೊ ಅವರು ಆ ಟೂರ್ನಮೆಂಟ್ಸ್ ಆದಾಗ I think they'll be charging a minimal amount for them to. For tournament, sir. For example, ನನ್ನ view. Suppose 2 days ಆಗ್ಬಿಡುತ್ತದೆ, ಒಂದು 15 days ಬಿಡ್ತೀವಿ. ಈವನ್ ಮಿಸ್ಟರ್ ಪ್ರದೀಪ್ ನಟಿ ಆಲ್ಸೋ ವೆಲ್ ಅವೇರ್ ಅಬೌಟ್ ಇಟ್. ಮಳೆ ಬರುತ್ತದೆ, ಮತ್ತೆ ದಿ ಓಲ್ಡ್ ಕಂಡೀಷನ್ ಟೈಪ್ ಗೆ ಟರ್ನ್ ಆಗಕ್ಕೆ ಚಾನ್ಸಸ್ ಇದೆ. ಪುಷರ್ಸ್ ಲೈಟ್ ಆಗಿ ಬರೋಕೆ ಆಗುತ್ತದೆ. ರೆಗ್ಯುಲರ್ ಆಗಿ ಆಡಿದ್ರೆ, that is what I'm saying, weekdays it will be, they'll be allowed to play, but there'll be certain rules for that also. ಯಾರೋ ಬಂದು ಕ್ರಿಕೆಟ್ ಆಡ್ತೀನಿ ಅನ್ನೋದು, ಇನ್ನೊಬ್ರು ಬಂದು ವಾಲಿಬಾಲ್ ಆಡ್ತೀನಿ ಅನ್ನೋದು ಅವೆಲ್ಲ ಇಲ್ಲ. ಫುಟ್ಬಾಲ್ ಏನಿದೆಯೋ ಇದು ಒಂದು ಮಾಡಬೇಕು. ಅದ್ರ ಜೊತೆ ವಾಟ್ ಇಸ್ ದಟ್ ಸ್ಕೀಮ್ ವೇರ್ ದಟ್ that is for that 6.5 lakh. Khelo India accredited academy has been allot ಮಾಡಕ್ಕೆ ಹೇಳಿದೀವಿ. ಅದ್ರಲ್ಲಿ ಏನಂದ್ರೆ two coaches will be there permanently. Their salary will be paid by Khelo India. That is for football. ಫುಟ್ಬಾಲ್ಗೆ ಇಬ್ಬರು ಕೋಚಸ್ ಮಾಡಿ ಪ್ರತಿ ತಿಂಗಳು ಅವರು ಇಲ್ಲೇ ಇದ್ದು ಪ್ರತಿ ತಿಂಗಳು ಸಂಬಳ ಖೇಲೋ ಇಂಡಿಯಾನೇ ಕೊಡುತ್ತೆ. ದಟ್ ಅಮೌಂಟ್ ಇಸ್ ಅರೌಂಡ್ 7.5 lakhs per annum. ಸೊ ಏನು ಬಾಂಬೆ ಗ್ರೌಂಡ್ಸ್ ಅಲ್ಲಿ ಆಗ್ತಾ ಇತ್ತು ಅದನ್ನು ಬೇಕಾದ್ರೆ ಇಲ್ಲೇ ಮಾಡ್ಬೋದು. ಬಟ್ ದೇರ್ ವಿಲ್ ಬಿ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾರ್ ದಟ್ ಆಲ್ಸೋ. ಸ್ಮಾಲ್ ಕಿಡ್ಸ್ ಕೆನಾಟ್ ಬಿ ಅಲೌಡ್. ಅದು ಏನೋ ಖೇಲೋ ಇಂಡಿಯಾ ಅವ್ರು ಏನು ರೂಲ್ಸ್ ಮಾಡಿರ್ತಾರೋ, ಮೇ ಬಿ above the age of 9 or 10 or whatever it is, that rules he will be giving you the details regarding ಇಲ್ಲ everything will be owned by BGML property ನೇ. ಈ ಫೆಸಿಲಿಟೀಸ್ ಯೂಸ್ ಮಾಡ್ಕೊಳ್ಳೋಕೆ ಅವರು ಇಲ್ಲಿ ಮಾಡ್ತಾರೆ. ಸೊ ಇದನ್ನ ಏನ್ ಮಾಡ್ತಾರೆ ಅಂದ್ರೆ 365 ಡೇಸ್ಗೂ ಅವ್ರಿಗೆ ಕೊಡಲ್ಲ. ಖೇಲೋ ಇಂಡಿಯಾ ಪ್ರೋಗ್ರಾಮ್ ಯಾವಾಗ ನಡೆಯುತ್ತೋ ಅವಾಗೆಲ್ಲ ಅವ್ರದ್ದು ಇರ್ತಾರೆ. ಬಟ್ ಖೇಲೋ ಇಂಡಿಯಾ ಅಕ್ರಿಡೇಟೆಡ್ ಅಕಾಡೆಮಿ ಅಂತ ಏನಾಗುತ್ತೋ ಅದು ಸಾಯಂಕಾಲ ಹೊತ್ತು ಮಾತ್ರ ಇರುತ್ತೆ, ಫುಲ್ ಪೂರ್ತಿ ದಿನ ಇರಲ್ಲ. ದಿನ ಅಟ್ಲೀಸ್ಟ್ ಒಂದು 2 hours ಆಡಕ್ಕೆ ಅವಕಾಶ ಇರುತ್ತೆ. If this academy is opened, then it will be every day. It will be this one. When it is expected to open? ಯಾವಾಗ ಆಗುತ್ತಪ್ಪ? As earliest. ನಾವು probably by end of this June or the end of first week of July or middle of July. As earliest. As earlier means earlier. ನಾವು ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಮಾಡಿಸ್ತೀವಿ ಬಿಡಿ. ಅಲ್ಲ ನಾನು ಮಾಡಿಸ್ತೀನಿ ಬಿಡಿ. ನಾನು ಆಲ್ರೆಡಿ EDL ಒಂದ್ ನಿಮಿಷ ಆಲ್ರೆಡಿ ED ಕೊಟ್ಟಿದ್ದೀನಿ ಲೆಟರ್. ಸೊ ಒನ್ಸ್ ದಟ್ ಈಸ್ ಡನ್, ಐ ಥಿಂಕ್ ಇಟ್ ಇಸ್ ಹ್ಯಾಪನ್ಡ್ ಅರೌಂಡ್ 15-20 days ಬ್ಯಾಕ್. ಸೊ ಒನ್ಸ್ ದಟ್ ಈಸ್ ಡನ್, ಐ ಥಿಂಕ್ ಇವತ್ತು ಆಕ್ಚುಲಿ ನಾನು ಡೆಲ್ಲಿಗೆ ಹೋಗ್ಬೇಕಾಗಿತ್ತು. ಬಟ್ ಇದು ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಇವತ್ತು ಪ್ರೆಸ್ ಮೀಟ್ ಮಾಡಲಿಲ್ಲ ಅಂದ್ರೆ ಜನಕ್ಕೆ ಗೊತ್ತಾಗಲ್ಲ. 27-28 ಓಪನ್ ಮಾಡಿದಾಗ ಇಟ್ ಹ್ಯಾಸ್ ಟು ಬಿ ಅ ಬಿಗ್ ಸಕ್ಸಸ್ ಆದ್ರೇನೆ ಇಲ್ಲಿ ಜನಕ್ಕೆ ಗೊತ್ತಾಗೋದು. ಅದಿಲ್ಲ ಅಂದ್ರೆ ಸುಮ್ಮನೆ ನಾವು ಓಪನ್ ಮಾಡಿದೀವಿ ಅಂತ ಯಾರಿಗೂ ಒಂದು ಹೇಳಿದ್ರೆ ಆಗಲ್ಲ. ಸರ್ MP ಸರ್, ಇಲ್ಲಿ ಪ್ರೈವೇಟ್ ನವರು ಯಾರಾಗ್ಲಿ ಫುಟ್ಬಾಲ್ ನಡೆಸಬಹುದು ಸರ್? ಏನ್ ನಡೆಸಬಹುದು? ಫುಟ್ಬಾಲ್ ಅಲ್ಲ, ಏನ್ ನಡ್ಸೋದೇನು? ಟೂರ್ನಮೆಂಟ್ ಅದೆಲ್ಲ ಇನ್ನೊಂದು 15-20 ದಿನ ಎಲ್ಲ ರೂಲ್ಸ್ ಮಾಡ್ಬಿಡ್ತೀವಿ ಅದಕ್ಕೆ. BGML ಅಲ್ಲ, ಸಿ ದೇರ್ ಆರ್ ಸರ್ಟನ್ ರೂಲ್ಸ್. ಇವಾಗ 25 ವರ್ಷದಿಂದ ಮಾಡದೇ ಇರೋದು ಮಾಡಿದೀವಿ. ಮಾಡಿದ ಮೇಲೆ ಅದನ್ನ ಹೆಂಗ್ ಉಪಯೋಗಿಸ್ಕೋಬೇಕು ಮತ್ತೆ ಕ್ಲೋಸ್ ಆಗದೆ ನೋಡೋ ಜವಾಬ್ದಾರಿ ನಮ್ದು. ಸೊ ವೆನ್ ಪ್ರಾಪರ್ಟಿ ಇಸ್ ಓನ್ಡ್ ಬೈ BGML, even they have to be taken into consideration. Wow, what right? I am an elected representative. I have done my duty. I don't have the rights. ಸರ್, ಈಗ ಅದು ರಿನೋವೇಷನ್ ಮಾಡಕ್ ಪ್ರಾರಂಭದಿಂದ ಖರ್ಚು ವಸ್ತುಗಳನ್ನು ಯಾರು ಮಾಡ್ತಾರೆ? BGML ಅವರು ಒಂದಷ್ಟು ತಗೊಂಡಿದ್ದಾರೆ. ನನ್ನ ಕಡೆಯಿಂದ MP ಲ್ಯಾಟ್ಸ್ ಇಂದ ಒಂದಷ್ಟು ನಾನು ಫಂಡ್ಸ್ ಹಾಕಿದ್ದೀನಿ. ಸೊ ಎವ್ರಿಥಿಂಗ್ ಈಸ್ ಡನ್ ಬೈ BGML ಅಂಡ್ ದಿಸ್ ಒನ್ ಇವಾಗವರೆಗೂ ಒಂದು 6.5 ಲಕ್ಷ BGML ಅವ್ರಿಗೆ ಬಿಲ್ಸ್ ಕೊಟ್ಟಿದ್ದಾರೆ. ಲೈಟ್ಸ್ ಬೇಕು ಅಂದರೆ ಅದನ್ನ MP ಲ್ಯಾಟ್ಸ್ ಇಂದ ಹಾಕಿಸ್ತಾ ಇದ್ದೀನಿ.
ಮರಳು ಬೇಕು ಅಂದಿದ್ದಾರೆ. PWD ಅವ್ರಿಗೆ ಹೇಳಿ ಮರಳು ಓಡಿಸಿದ್ದೀನಿ. ಎಲ್ಲ 10 ಲಕ್ಷ ಮೇಲೆ ಏನು ಖರ್ಚಾಗಿಲ್ಲ ಬಿಡಿ. 20 ವರ್ಷಗಳಿಂದ ಬೆಂಬಲ ಬೆಮೆಲ್ ಅವ್ರಿಗೆ ಇದು ಕೊಟ್ಟಿದ್ಮೇಲೆ ಬೆಮೆಲ್ ಅವ್ರ ಪಾಪ ಅವ್ರ ಜಾಗ ಅವ್ರ ವೆಹಿಕಲ್ಸ್ ಕೊಟ್ಟು ಆ ಗಿಡಗಳನ್ನ ಮರಗಳನ್ನೆಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಈ ರೀತಿ ಒಂದು ಪೊಲೀಸ್ ಒಂದು ರಿಕ್ವೆಸ್ಟ್ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪಾಪ ಅವರು ಸ್ವಲ್ಪ ಸಹಾಯ ಮಾಡಿದ್ದಾರೆ ಅಲ್ಲಿ ಇಲ್ಲಿ ಕೆಲಸ ಮಾಡಕ್ಕೆ. ಐ ಥ್ಯಾಂಕ್ KGF ಪೊಲೀಸ್ ಫಾರ್ ಹೆಲ್ಪಿಂಗ್ ಅಸ್ ಔಟ್, ನಾಟ್ ಇನ್ ಒನ್ ವೇ, ಇನ್ ಮೆನಿ ವೇಸ್. 98 ಅಲ್ಲಿ ಟೋಟಲ್ ರಿಕ್ರೂಟ್ಮೆಂಟ್ ಗೆ ಪೊಲೀಸ್ ಕಡೆಯಿಂದ ಎಲ್ಲ ಇದು ಎಕ್ಸರ್ಸೈಸಸ್ ಇಲ್ಲೇ ಮಾಡಿದ್ವಿ. ಎಸ್, ರನ್ನಿಂಗ್ ಇಂದ ಹಿಡಿದು ಕಂಪ್ಲೀಟ್ ಎಲ್ಲ ಇದೇ ಗ್ರೌಂಡ್ ಅಲ್ಲೇ ಮಾಡಿ 98 ರಿಕ್ರೂಟ್ಮೆಂಟ್ ಮಾಡಿದ್ರು ಪೊಲೀಸರು. ಸುಮಾರು ಒಂದು ರಿಸರ್ವ್ ಪೊಲೀಸ್ನವ್ರಿಗೆ ಒಂದು 100 ಜನ ಮಾಡಿದ್ರು. ಮತ್ತೆ ಜನರಲ್ಗೂ We'll bring back the glory of this stadium. We'll try to bring back the glory of KGF also. ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದೆ ಹೇಳಿ AP ಸರ್ಗೆ. ನಿಮ್ಮ ಇಷ್ಟು ಪ್ರಯತ್ನ ಮಾಡಿದ್ದೀರಾ, ಇಟ್ಸ್ ವೆರಿ ಗುಡ್ ಡಿಸಿಷನ್. ನಿಮ್ಮ ಫಂಡಿಂದ ಒಂದು ರೆಸ್ಟ್ ರೂಮ್ಗೆ ಒಂದು ಕಟ್ಟಡ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಸರ್. ನನ್ನ ಕಡೆಯಿಂದ ರೆಸ್ಟ್ ರೂಮ್ಸ್ ಮಾಡಿಸ್ತೀನಿ. ಬಟ್ ಇವಾಗ ಅರ್ಜೆಂಟ್ ಆಗಿ ನಮ್ಗೆ ಇವಾಗ ಏನ್ ಬೇಕು ಅಂದ್ರೆ 27, 28ಗೆ ಇವಾಗ ನಡಿಬೇಕಾಗಿರೋದಕ್ಕೆ ಮೊಬೈಲ್ ಕಮಿಷನರ್ಗೆ ಹೇಳಿದ್ದೀನಿ, ಮೊಬೈಲ್ ಟಾಯ್ಲೆಟ್ ಫ್ರಮ್ ಮುನ್ಸಿಪಾಲಿಟಿ ಹೇಳಿದ್ದೀನಿ, ಅದನ್ನ ಅರೇಂಜ್ ಮಾಡ್ತಾರೆ. ಡೋಂಟ್ ವರಿ, another 2 to 3 months this will be a different place. ನೀವೆಲ್ಲ ನಿಮ್ಮಂತ ಸೀನಿಯರ್ ಸಿಟಿಸನ್ಸ್ ಬಂದು ಬೆಳಿಗ್ಗೆನೋ ಸಾಯಂಕಾಲನೋ ಒಂದ್ಸತಿ ವಾಕ್ ಆದ್ರೂ ಮಾಡಿ, ವಾಕ್ ಮಾಡುವಾಗ ನಿಮಗೂ ಮಾಹಿತಿ ಇರುತ್ತೆ ಯಾರು ಏನ್ ಮಾಡ್ತಾರೆ ಏನಂದ್ರೆ. ತಪ್ಪಾದ್ರೆ ಹೇಳ್ತಾ ಇರ್ಬೇಕು BGM ಅವ್ರಿಗೆ. ಇಟ್ಸ್ ನಾಟ್ ದಟ್ ಎವ್ರಿ ಒನ್ ಕೆನಾಟ್ ಕೀಪ್ ಅನ್ ಐ ಆನ್ ಎವ್ರಿಥಿಂಗ್. ಲೈಕ್ ದ ಕಿಂಗ್ ನೀಡ್ಸ್ ಟು ಹ್ಯಾವ್ ಇಯರ್ಸ್ ಅಂಡ್ ಐಸ್ ಎವ್ರಿವೇರ್. He'll have his ears and eyes throughout the kingdom. ನಂಗೆ ನೀವೂನು ಹೇಳ್ತಾ ಇರ್ಬೇಕು BGM ಅಲ್ಲಿ. ಪಾಪ ಅವ್ರಿಗೇನು ಗೊತ್ತಿರೋದು, ಇರೋದು ಇಬ್ರು ಆಫೀಸರ್ಸ್ ಅಲ್ಲಿ. ಅವ್ರಿಗೆ ಹೇಳ್ತಾ ಹಿಂಗೆ ಆಗ್ತದೆ ಅಂದ್ರೆ ಇವನ್ ದೇ ವಿಲ್ ಟೇಕ್ ಆಕ್ಷನ್. ಏನಿಲ್ಲ ಸರ್. ರಿಗಾರ್ಡಿಂಗ್ ದ ಟೂರ್ನಮೆಂಟ್ ಸಾಹೇಬ್ರು ಒಂದ್ 2-3 ನಿಮಿಷ ಮಾತಾಡ್ಬೇಕು. ಈ ಸ್ಟೇಡಿಯಂ ಸೆಕ್ಯೂರಿಟಿಯನ್ನ ಬೆಳಗ್ಗೆ ಸಾಯಂಕಾಲ ಸರ್ ಅದೆಲ್ಲ BGM ಅಲ್ಲಿ ಅವ್ರು ಸೆಕ್ಯೂರಿಟಿ ಎಲ್ಲ ಹಾಕ್ತಾರೆ. ಯಾಕಂದ್ರೆ ನನಗೆ ಲೈಟ್ಸ್ ಕೇಳಿದ್ದಾರೆ, ಸೋಲಾರ್ ಲೈಟ್ಸ್, ಒಂದು 20 ಸೋಲಾರ್ ಲೈಟ್ಸ್ ಹಾಕ್ಸ್ತೀನಿ ನಮ್ಮ MP ಲ್ಯಾಡ್ಸ್ ಇಂದ. ವೇಲಾಯುಧಮ್ ಅವರು ಸರ್ ಹೇಳ್ದಂಗೆ ಟಾಯ್ಲೆಟ್ಸ್ ಮಾಡಿಸ್ತೀನಿ. ದಟ್ ಇಸ್ ನಾಟ್ ಎ ಪ್ರಾಬ್ಲಮ್. ಥ್ಯಾಂಕ್ ಯು ಸರ್. Whatever is will get it done. Regarding this one, sir will speak. FIFA ವರ್ಲ್ಡ್ ಕಪ್ ನಡೀತಾ ಇದೆ. KGF ಹಲವಾರು ಫುಟ್ಬಾಲ್ ಪ್ಲೇಯರ್ಸ್ ಮನೆಯಲ್ಲಿ ನೋಡ್ತಾ ಇದ್ದಾರೆ. ಲೇಟ್ ನೈಟ್ ನಡೀತಾ ಇದೆ. ಸೆಮಿಫೈನಲ್ಸ್ ಫೈನಲ್ಸ್ ಸ್ಕ್ರೀನ್ ಹಾಕ್ಬಿಟ್ಟು ಮಾಡಕ್ಕೆ ನಮ್ಮ ಕೇಳಿದ್ದಾರೆ ಸರ್. ಇವಾಗ ಇದು ಆದ್ರೆ ಅದು ಒಂದು ಅಡ್ವರ್ಟೈಸ್ಮೆಂಟ್ ಪ್ಲಸ್ ಎನ್ಕರೇಜ್ ಆಗುತ್ತೆ. ಯಾವತ್ತಾಗ ಫೈನಲ್ಸ್ ಯಾವತ್ತು? ನೆಕ್ಸ್ಟ್ 19 ಹೌದು ಸರ್, ಮಾಡ್ಬೋದು ಸರ್. July 19. ಹೌದು ಸರ್, July 19 is the finals. ಹೌದು ಸರ್. ಅದಕ್ಕೆ ಮುಂಚೆ ಸೆಮಿಫೈನಲ್ಸ್ ಇಂದ ಆಗ್ತಾರೆ. ಇಲ್ಲಿ ಒಂದು ಇದು ಇರುತ್ತೆ, ಅಟ್ಮಾಸ್ಫಿಯರ್ ಫುಟ್ಬಾಲ್ ಅಲ್ಲ, ಸ್ಟೇಡಿಯಂ ಎಲ್ಲಿ ಮಾಡ್ಬೇಕು ಅಂತ? LED ಸ್ಕ್ರೀನ್ ground ಅಲ್ಲಿ ಮಾಡ್ತಾರೆ. ಅಲ್ಲ, ಇಲ್ಲಿ ಮಾಡಿದ್ರೆ then you have to arrange for the chairs and all that. Then again the ground will get ಚೇರ್ಸ್ ಇಲ್ಲ ಸರ್, ಹಂಗೆ ಹಾಕ್ಬಿಟ್ಟು ಸ್ಕ್ರೀನ್ ಹಾಕಿದ್ರೆ ಹುಡುಗರು ಸ್ಕ್ರೀನ್ ಹಾಕ್ತೀನಿ. ಅವ್ರು ಎಲ್ಲಿ ಕೂತ್ಕೊಂಡು ನೋಡ್ತಾರೆ? ಕೆಳಗೆ ಕೂತ್ಕೋಬೇಕು ಅವ್ರು. ಸ್ಟೇಡಿಯಂ ಇದೆ ಸರ್. ಸ್ಟೇಡಿಯಂ ಹಿಂಗೆ ಹಿಂಗೆಲ್ಲ ಮೊದಲೆಲ್ಲ BGM ಅಲ್ಲಿ ಫಿಲ್ಮ್ ಆಗ್ತಾ ಇದ್ದಾರೆ, ಸ್ಕ್ರೀನ್ ಹಾಕ್ಬಿಟ್ಟು ಅಲ್ಲಿ ಗ್ರೌಂಡ್ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಈ ತರ ಮಾಡ್ಕೊಂಡ್ರೆ ಚೇರ್ಸ್ ಎಲ್ಲ ಏನು ಬೇಕಾಗಿಲ್ಲ. ಚಾರ್ಜ್ ಬೇಕಾಗಿಲ್ಲ. ನೋಡ್ತೀನಿ ಬಿಡಿ, ಮಾತಾಡ್ತೀನಿ. ಫೇಸ್ ಹೆಂಗಿದೆ ಅಂತಂದ್ರೆ ರೋಡ್ ಅಲ್ಲಿ ನೋಡಿ. And yes, probably ಸ್ಟೆಪ್ ಏನು ಅಕಾಡೆಮಿ ಒಂದು ಸ್ಟಾರ್ಟ್ ಮಾಡ್ತೀವಿ. ದಟ್ ಇಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಥರ್ಡ್, ಫೋರ್ತ್, ನೀವು ಹೇಳ್ದಂಗೆ ಸಿಂಥೆಟಿಕ್, ಬರೀ ಫುಟ್ಬಾಲ್ ಒಂದಲ್ಲ, ಅಥ್ಲೆಟಿಕ್ಸ್. ಇವಾಗ ನಿಮ್ಮ ತಾಲೂಕಲ್ಲೇ ಸುಮಾರು 6 ಜನ ಮಕ್ಕಳು ಅಂಡರ್ 14 ಶೂಟಿಂಗ್ ಕಾಂಪಿಟೇಷನ್ ರೆಡಿಯಾಗಿದ್ದಾರೆ. ಆ ಶೂಟಿಂಗ್ ಕಾಂಪಿಟೇಷನ್ ಮಾಡೋಕ್ಕೆ ಏನು ಜಾಸ್ತಿ ಏನು ಖರ್ಚಾಗಲ್ಲ ನಮಗೆ. ನಿಮ್ಮ ಇಲ್ಲಿರೋ ತಾಲೂಕು ಮಕ್ಕಳು ನಮಗಿದೆ, ವಿ ಕ್ಯಾನ್ ಸ್ಟಾರ್ಟ್ ದಟ್ ಆಲ್ಸೋ. ಇಟ್ ಇಸ್ ಲಾಟ್ ಆಫ್ ಸ್ಪೇಸ್. ಪೆವಿಲಿಯನ್ ಹಿಂದೆ ಜಾಸ್ತಿ ಇದೆ, ವಿ ಕ್ಯಾನ್ ಡೂ ದೇರ್ ಆಲ್ಸೋ. ಇಲ್ಲಾಂದರೆ ಆ ಕಡೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕಡೆ ಇದೆ, ಅಲ್ಲೂ ಒಂದು ಚಿಕ್ಕದಾಗಿ ಮಾಡ್ಬೋದು. ಸೊ ದೇರ್ ಲಾಟ್ ಆಫ್ ಆಪ್ಷನ್ಸ್. ಲೆಟ್ ಅಸ್ ಬಿ ಪಾಸಿಟಿವ್, ಲೆಟ್ ಅಸ್ ಟೇಕ್ ಎವ್ರಿಥಿಂಗ್ ಇನ್ ಅ ಪಾಸಿಟಿವ್ ವೇ. ನೀವೆಲ್ಲ ಸಹಕಾರ ಮಾಡಿದ್ರೆ ಎಲ್ಲೋ ಒಂದು ಹಂತಕ್ಕೆ ಹೋಗುತ್ತೆ. ನಾನು ಏನಕ್ಕೆ ನಿಮಗೆ ಒಂದೊಂದು ಸತಿ ಪ್ರಶ್ನವ್ರನ್ನ ದಯವಿಟ್ಟು ಇಂಗ್ಲೀಷ್ ಪೇಪರ್ಗಳ ಹಾಕಿ ಅಂತಾರೆ. ಡೆಲ್ಲಿಗೆ ಕಳ್ಸೋವಾಗ ನಮ್ಮ ಕನ್ನಡ ರೀಜನಲ್ ಪೇಪರ್ ಕಳಿಸಿದ್ರೂ ಅವ್ರಿಗೆ ಅರ್ಥ ಆಗಲ್ಲ. ಡೆಲ್ಲಿ ಇಂಗ್ಲೀಷ್ ನ್ಯೂಸ್ ಪೇಪರಲ್ಲಿ ಹಾಕ್ತಾರೆ. ಎಲ್ಲೋ ಒಂದು ಕಡೆ ಯು ಕ್ಯಾನ್ ಟೆಲ್ ದೆಮ್ ಆಲ್ ದಿಸ್ ಪ್ರಮೋಷನ್ ಇಸ್ ಬೀಯಿಂಗ್ ಹಾಕ್ತೀವಿ, ಪಬ್ಲಿಕ್ ಇಸ್ ರೆಡಿ ಹೇಳಕ್ಕೆ ನಮಗೂ ಈಸಿ ಆಗುತ್ತೆ. ಇವಾಗ ಬೇರೆ ಏನಿಲ್ಲ. ಇದರಲ್ಲಿ ಈ ಮಂಡೆಯಿಂದ ಸಂಜೆವರೆಗೂ ಇದೆ.
ಸೊ ಅದನ್ನ ಯಾವಾಗ ಖೇಲೋ ಇಂಡಿಯಾ ಇದನ್ನ ಈ ಸ್ಟೇಡಿಯಂ ರೆಡಿ ಮಾಡ್ತಾ ಇದೀವೋ ಅವಾಗ ಎಸ್ ಪಿ ಸಾಹೇಬ್ ಅವ್ರ ಮಾತು ಕೇಳಿ ನಾವು ಆಂಟಿ ಡ್ರಗ್ ವೀಕ್ ಮಾಡ್ತಾ ಇದೀವಿ, ವಿ ಹ್ಯಾವ್ ಟು ಸೆಂಡ್ ಅ ಮೆಸೇಜ್ ಬಂದ್ಬಿಟ್ಟು ಸೆಂಡ್ ಅ ಮೆಸೇಜ್ ಅಂತ. ಸೊ ಅವರು ಟೂರ್ನಮೆಂಟ್ ಮಾಡ್ತೀನಿ ಅಂದಾಗ ನಮಗೆ ಒಂಥರ ಆಸಕ್ತಿ ಇದೆ. ಎಲ್ಲಿಗೋ ಹಿಂಗೆ ಸ್ಟೇಡಿಯಂ ಓಪನ್ ಮಾಡಿದಾಗ ಟೂರ್ನಮೆಂಟ್ ಆಗ್ಬೇಕಾಗಿತ್ತು, ಇದು ಬೂಸ್ಟಿಂಗ್ ಸ್ಟೇಜ್. ಇದನ್ನ ಮಾಡಿದಾಗ ಇದು ಒಂದು ಯೂಸ್ ಆಗುತ್ತೆ ಅಂತ ನಮಗೂ Proposed Kelo India accredited academies and Kelo India academies in KGF. So in KGF we have a lot of sports infrastructures which is unutilized, and like if you see we'll be able to easily cover around 5 to 6 disciplines, like example cricket, golf, billiards and snooker, football, and we have all these infrastructures which was closed. So sir has requested our executive director or KL India division to support and get these kind of facilities renovated and upgraded, and a regular coaching facility for athletes in various disciplines is being asked. So from our committee they have taken up this proposal, and it will take few days, and in further communications sir will coordinate with our executive director, our team members, and I will also accompany sir, and we will try to get these allotments as earliest, at least phase wise. Especially in Gymkhana ground, sir is asked for Kelo India accredited academy. So basically Kelo India accredited academy is to support the coaching and the training activities across in district levels. Like in one district if you have multiple facilities, and even if you have a school which has a facility, so this will be supported by this scheme. So for the first time this will be allotted. So far in Kolar we don't have any accredited academies, so this is going to be the first accredited academy In Kolar district. in Kolar district. This is the first accredited academy which is asked for, and even multiple disciplines we can. It's not like if football is given, other disciplines will not be there. So we do have provisions for other disciplines also, based on the interest and that potential athletes up in the district. So we will get few more academies like this. ಅಗೇನ್ ಒಂದು ಎನ್ಕರೇಜ್ಮೆಂಟ್ ಆಗುತ್ತೆ ಮಕ್ಕಳಿಗೆ. ಒಂದು ಕಡೆ ಗೌರ್ಮೆಂಟ್ ಆಫ್ ಇಂಡಿಯಾ ಸಿಂಬಲ್ ಇರುತ್ತೆ, ಒಂದು ಕಡೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಇರುತ್ತೆ. ಅವ್ರಿಗೊಂದು ಸರ್ಟಿಫಿಕೇಟ್ ಕೊಟ್ಟರೆ ಅವ್ರಿಗೂ ಒಂದು ಇದಾಗುತ್ತೆ. ಆಮೇಲೆ ನಮ್ಮ ಟೂರ್ನಮೆಂಟ್ ಲಾಸ್ಟಲ್ಲಿ ವಿನ್ನರ್ಸು ಮತ್ತು ಲೂಸರ್ಸ್ಗೆ ಅವ್ರಿಗೂ ಮೆಡಲ್ಸು ಮತ್ತು ಟ್ರೋಫಿ ಎಲ್ಲ ಕೊಡ್ತಾರೆ. ಸೊ ವಿ ಆರ್ ಟ್ರೈಂಗ್ ಟು ಎನ್ಕರೇಜ್ ಸ್ಪೋರ್ಟ್ಸ್ ವೇರ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ದ ಯೂತ್ ಆಫ್ KGF ಆಸ್ ವೆಲ್ ಆಸ್ ಕೋಲಾರ್ ಡಿಸ್ಟ್ರಿಕ್ಟ್. ಇವತ್ತು ಶ್ರೀನಿವಾಸಪುರದಲ್ಲಿದ್ದೆ, KGF ನಮ್ಮ ಕೋಲಾರ್ SP ಮೇಡಮ್ ಇದ್ರು, ಅಲ್ಲಿ ಅವ್ರನ್ನ ಕೇಳ್ತಾ ಇದ್ದೆ, KGF ಒಂದು ಟೀಮ್ ರೆಡಿ ಮಾಡಿದೆ, ನೀವು ಒಂದು ಟೀಮ್ ರೆಡಿ ಮಾಡಿ ಕಳಿಸಿ ಅಂದೆ. ಸೊ ಐ ಥಿಂಕ್ ಇನ್ನೂ ಮಾಹಿತಿ ಹೋಗಿಲ್ಲ ಅವ್ರಿಗೆ. ಸೊ ಸರ್ ಒಂದ್ಸತಿ ಮಾತಾಡಿದ್ರೆ SP ಸರ್ ಕೋಲಾರ್ police team will come and participate. So this is the thing about the stadium and Kelo India. If you have anything else about Kelo India, you can ask him. Regarding the tournament, SP sir will give a briefing. Why? ನಮಸ್ಕಾರ. ಈ ವಾರ ನಮ್ಮ ಡ್ರಗ್ ಫ್ರೀ ವೀಕ್ ನಶಾಮುಕ್ತ ಅಭಿಯಾನ ಆ ಥರ ಮಾಡ್ತಾ ಇದ್ದಾರೆ. ಪೂರ್ತಿ ದೇಶದಲ್ಲಿ ಈ ಥರ ಒಂದು ಅವೇರ್ನೆಸ್ ಕ್ಯಾಂಪೇನ್ ಗವರ್ಮೆಂಟ್ ಕಡೆಯಿಂದ ನಡ್ತಾ ಇದೆ. ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಮತ್ತು ಎಂಪವರ್ಮೆಂಟ್ ಕಡೆಯಿಂದ ಪೂರ್ತಿ ದೇಶದಲ್ಲಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿ, ಸ್ಟೇಟ್ ಗೌರ್ಮೆಂಟಲ್ಲಿ ಕೂಡ ಈ ಅವೇರ್ನೆಸ್ ಪ್ರೋಗ್ರಾಮ್ ಬೇರೆ ಬೇರೆ ರೀತಿಯಿಂದ ಕಾಲೇಜಸ್ಗೆ ಹೋಗಿ ಅಥವಾ ಬೇರೆ ಕಲ್ಚರ್ ಪ್ರೋಗ್ರಾಮ್ ಮಾಡಿ ಅಥವಾ ಯಾವ ಜಾತ್ರೆ ಮಾಡಿ ಯಾವುದೇ ಲೋಕಲ್ ಏನು ಸೌಲಭ್ಯ ಇರುತ್ತೆ ಆ ಥರ ಮಾಡಲಿಕ್ಕೆ ದಿವಸ ನಿರ್ದೇಶ ಕೊಟ್ಟಿದ್ದಾರೆ. ಅದೇ ಅಂಗವಾಗಿ ನಾವು ಈಗ ಟೂರ್ನಮೆಂಟ್ ನಾವು ಡ್ರಗ್ ಫ್ರೀ KGF ಟ್ಯಾಗ್ಲೈನಲ್ಲಿ ಟೂರ್ನಮೆಂಟ್ ಪ್ಲಾನ್ ಮಾಡಿದ್ದೀವಿ. BGML ಕಡೆಯಿಂದ ನಮಗೆ ಇದು ಒಂದು ಹಿಸ್ಟಾರಿಕಲ್ ಗ್ರೌಂಡ್ ಆಸ್ ಎ ವೆನ್ಯೂ ನಮಗೆ ಸಿಕ್ಕಿದೆ. ಇಸ್ ಹ್ಯೂಜ್ ಹಿಸ್ಟ್ರಿ ಇಸ್ ದೇರ್. ಅವರು ಹಿಸ್ಟ್ರಿ ಬಗ್ಗೆ ನಿಮಗೆಲ್ಲ ಹೇಳಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಅಪರ್ಚುನಿಟಿ ಫಾರ್ ಅಸ್ ಆಲ್ಸೋ. ಈಗ ಅಷ್ಟು ಮಹತ್ವಪೂರ್ಣ ದಿನದಲ್ಲಿ ಈಗ ಗ್ರೌಂಡ್ ಕೂಡ ಓಪನ್ ಆಗ್ತಾ ಇದೆ. ಮತ್ತೆ ಈ KGF ಜನರಿಗೆ ನಾವು ಒಂದು ಮೆಸೇಜ್ ಕೊಡ್ತೀವಿ.
ಡ್ರಗ್ ಫ್ರೀ KGF ಮೀನ್ಸ್ ಇಷ್ಟು ಯಂಗ್ಸ್ಟರ್ಸ್ ಇಲ್ಲಿ ಇದ್ದಾರೆ. ಕೆಲವು ಯಂಗ್ಸ್ಟರ್ಸ್ ಸ್ವಲ್ಪ ಬೇರೆ ದಾರಿಗೆ ಹೋಗ್ತಾ ಇದ್ದಾರೆ. ಸೊ ಅವರಿಗೆ ಅವ್ರದ್ದು ಎನರ್ಜಿ ಡೈವರ್ಟ್ ಮಾಡಲಿಕ್ಕೆ ಸೊ ಸ್ಪೋರ್ಟ್ ಇಸ್ ದ ಬೆಸ್ಟ್ ಥಿಂಗ್. ಈ ಸ್ಪೋರ್ಟ್ಸ್ ಅಲ್ಲಿ ನಾವು ಅವ್ರದ್ದು ಎನರ್ಜಿ ಡೈವರ್ಟ್ ಮಾಡಿ ಮತ್ತೆ ಏನು ಯಾರು ನಶೆಯಲ್ಲಿ ಹ್ಯಾಬಿಟ್ ಆಗಿಬಿಟ್ಟಿದ್ದಾರೆ ಅವರಿಂದ ದೂರ ಆಗಿ ಸ್ಪೋರ್ಟ್ಸ್ಗೆ ಅಕ್ಸೆಪ್ಟ್ ಮಾಡಿಕೊಂಡು ಈಗ ಈ ನಮ್ಮ ಏರಿಯಾಗೆ ಡ್ರಗ್ ಫ್ರೀ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ಅದಂಗವಾಗಿ ನೀವು ಮಾಡ್ತಾ ಇದ್ದೀವಿ. ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ದು ಎಲ್ಲರೂ ನಮ್ದು ಕೂಡ ಒಂದು ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ KGF ಅಲ್ಲಿ ಸುಮಾರು ಮೋರ್ ದೆನ್ 14 ಟೀಮ್ಸ್ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಈಗ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಮತ್ತೆ ಕರ್ನಾಟಕ ಸ್ಟೇಟ್ ಪೊಲೀಸ್ ವತಿಯಿಂದ ನಾವು ಈ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಜಸ್ಟ್ ಟು ಗಿವ್ ಅ ಮೆಸೇಜ್ ದಟ್ ಡ್ರಗ್ ಈಸ್ ದೇರ್ ಶುಡ್ ಬಿ ನೋ ಟಾಲರೆನ್ಸ್ ಫಾರ್ ಡ್ರಗ್, ಆಲ್ವೇಸ್ ಬಿ ಅವೇ ಫ್ರಮ್ ಡ್ರಗ್ ಅಂಡ್ ಈ KGF ಗೆ ಡ್ರಗ್ ಫ್ರೀ ಮಾಡೋಣ. ರೆಡಿ ಆಗಿದೆ. 14 ಆಗಿದೆ. ನಮ್ದು ಕೂಡ ಒಂದು ಇರುತ್ತೆ. ಬಾಕಿ ಕೆಲವು 2 ಟೀಮ್ ಶಾಲಾ ಮಕ್ಕಳದು ಕೂಡ ಇದೆ. ಇನ್ನು ರಿಜಿಸ್ಟ್ರೇಷನ್ ರನ್ನಿಂಗ್ ಇದೆ. as of 17. So ಇನ್ನು they can register. Forms are open. So we'll plan. ಅದನ್ನೆಲ್ಲ What is the ಸ್ವಲ್ಪ plan of organizing for 2 days, sir? At what time the inauguration will commence on the 27th and 28th? Sir, it will start at With MP, sir, present. BGML will give. ಇಟ್ ವಿಲ್ ಸ್ಟಾರ್ಟ್ ಬೈ 9 o'clock. ಅದೆಲ್ಲ ಡೀಟೇಲ್ಸ್ ಒಂದು ರೆಡಿ ಮಾಡಿ ನಿಮಗೆ ಕಳಿಸ್ತೀವಿ. ಐ ಥಿಂಕ್ ಯು ಕ್ಯಾನ್ ಪುಟ್ ಇಟ್ ಅಪ್ ಇನ್ ದ ಪೇಪರ್ ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿಬಿಟ್ರೆ ಐ ಥಿಂಕ್ ಇಟ್ ವಿಲ್ ನೈಸ್ ಫ್ರಮ್ ಯುವರ್ ಪಾರ್ಟ್. 9 o'clock ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಯಾರು ಬರ್ತಾರೆ ಅಂತೆಲ್ಲ, ಯಾಕಂದ್ರೆ ಇವಾಗ ನಮ್ಮ ಪ್ರದೀಪ್ ನಾಯ್ಡು has told sports officer from MEG is coming. So he is going to come and see and extend their support in for future recruitment under sports quota for Army, Navy and Air. So for all the 3 forces ಅಲ್ಲಿ ಅಂಥವ್ರು ಯಾರಾದರೂ ಇದ್ರೆ ಸೊ MEG ಇಂದ ಅವರು ಆಫೀಸರ್ ಬರ್ತಾರೆ. ಯಾರಾದರೂ ಅಂತ ಟ್ಯಾಲೆಂಟ್ ಸಿಕ್ತರೆ ಅವರು ಡೈರೆಕ್ಟ್ ಆಗಿ ರಿಕ್ರೂಟ್ಮೆಂಟು ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದು ಕಡೆ ನಮ್ಗೆ ಕೆಲಸನೂ ಸಿಗುತ್ತೆ. ಪೇರೆಂಟ್ಸ್ಗೂ ಒಂದು ಅವಾಗ ಏನು ಆಟ ಆಡಕ್ ಬಿಡ್ತಾ ಇದೀವಿ ನಾವು ಓದಕ್ ಬಿಡ್ತಾ ಇಲ್ಲ ಅಂತ ಒಂದು ಒಳ್ಳೆ ಟ್ಯಾಲೆಂಟ್ ಇದ್ರೆ MEG ಅಲ್ಲಿ ಇದು ಮಾಡಿದ್ರೆ ಏರ್ ಫೋರ್ಸ್ ಆರ್ ಆರ್ಮಿ ಆರ್ ನೇವಿ ಯಾವುದೋ 3ರಲ್ಲಿ ಯಾವುದೋ ಒಂದು Thank you. ಅದ್ರ ಜೊತೆ ನಮ್ಮ ಇನ್ನ ಇಲ್ಲಿ ಟ್ಯಾಲೆಂಟ್ ಬಂದ್ರೆ ಎಲ್ಲೋ ಒಂದು ಕಡೆ ನಮ್ಮ SBI ಅತ್ತೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಲ್ಲೋ ಒಂದು ಕಡೆ ಅಂಡರ್ ಸ್ಪೋರ್ಟ್ಸ್ ಕೋಟಾ ದೇ ಕ್ಯಾನ್ ಗೋ ಅಂಡ್ ಗೆಟ್ ರಿಕ್ರೂಟೆಡ್. ಸೊ ವಿ ಆರ್ ಟ್ರೈಯಿಂಗ್ ಇನ್ ಆಲ್ ಕೈಂಡ್ಸ್ ಆಫ್ ಆಂಗಲ್ಸ್. ದಿಸ್ ಇಸ್ ದ ಸ್ಟಾರ್ಟಿಂಗ್. ದೇರ್ ಮೈಟ್ ಬಿ ಸಮ್ ಮಿಸ್ಟೇಕ್ಸ್ ಫ್ರಮ್ ಅಸ್ ಆಲ್ಸೋ. ಪ್ಲೀಸ್ there might be some mistakes also. Please accept that mistakes. Please tell us. We'll try to correct and we'll try to help the people of KGF as well as Kola district. ಅಥವಾ ಈವ್ನಿಂಗ್ ಹೆಂಗೂ ಸೆಕ್ಯೂರಿಟಿ ಅವರು ಇರ್ತಾರೆ, BGML ಸೆಕ್ಯೂರಿಟಿ ಅವರು ಇರ್ತಾರೆ. ಅವರು 1-2-3 ಜನ ವಿ ವಿಲ್ ರಿಕ್ವೆಸ್ಟ್ SP ಸರ್ ಆಲ್ಸೋ ಇವ್ರ ಕಡೆಯಿಂದ 1-2 ಕಳಿಸಿದ್ರೆ ದಿನ ಬಂದು ಮಾರ್ನಿಂಗ್ ಒಂದು 1 hour 2 hours ಆಡ್ಬಿಟ್ಟು ಮತ್ತೆ ಸಂಜೆಯಲ್ಲಿ ಒಂದು 1 hour 2 hours ಆಡ್ಬಿಟ್ರೆ ಮಕ್ಳು ಬಂದು ಆಡಿದ್ರೆ ಹುಡುಗರು ಆಡಿದ್ರೆ ಅವ್ರಿಗೊಂದು ಎಂತೂಸಿಯಾಸಮ್ ಬರುತ್ತದೆ. ನಾವು ಯಾಕೆ ಇನ್ನೂ ಆಡ್ಬಾರ್ದು? ಫಾರ್ ಎಕ್ಸಾಂಪಲ್ ಪರ್ ಡೇ ಒಬ್ಬನ್ ಬಂದು 1 kilometer ಓಡ್ಬಿಟ್ಟು ನೆಕ್ಸ್ಟ್ ವೀಕ್ ವಿಲ್ ಸ್ಟಾರ್ಟ್ ರನ್ನಿಂಗ್ ಫಾರ್ 2 kilometers. Another next month you will run for 5 kilometers. So the main thing, ಇದು ಬಂದು ರೆಗ್ಯುಲರ್ ಇರ್ಲಿ ಅನ್ಬಿಟ್ಟು ಅವರ್ ಸಿನ್ಸಿಯರ್ ರಿಕ್ವೆಸ್ಟ್. the main thing has to happen from you people. ಪ್ರೆಸ್ ಅವ್ರು ನೀವು ದಯವಿಟ್ಟು ದಿನ ಬಂದು ಬೆಳಿಗ್ಗೆ ಇಲ್ಲಿ ವಾಕಿಂಗ್ ಮಾಡಿ. ಇಲ್ಲ ಗೇಟ್ ಕ್ಲೋಸ್ ಮಾಡಬಾರ್ದು ಅನ್ಬಿಟ್ಟು ನಮ್ಗೆ ಅಷ್ಟೇ. BGML ಡೈರೆಕ್ಟ್ ಆಗಿ ಬರ್ಬೇಕಂದ್ರೆ ಹಂಗೆ. ಅಲ್ಲ ಒಂದ್ ನಿಮಿಷ ಬಂದ್ರೆ ಒಳಗಡೆ That is 27th ವರೆಗೂ ಅದು ಏನಾಯ್ತು ಅಂತ ಹೇಳ್ತೀನಿ. ಯಾಕಂದ್ರೆ ಮಲ್ಲೇಶ್ ಬಾಬು ಸರ್ ಇಸ್ ಕನ್ಸರ್ನ್ ಟು ದಿ ಯೂನಿಯನ್ ಗವರ್ಮೆಂಟ್. Malesh Babu sir is concerned to the union government. This Gymkhana ground comes under the total control of the Bharat Gold Mines Limited. ಅದೇನ ಅಂತ ಹೇಳ್ತೀನಿ. ಯಾಕೆ ಲಾಕ್ ಮಾಡ್ತಾ ಇದಾರೆ ಅಂದ್ರೆ ಒಂದು ವಾರ 10 ದಿನದಿಂದ ಪಬ್ಲಿಕ್ ಬಂದು ಯಾವಾಗ ಕ್ಲೀನಿಂಗು ಇದೆಲ್ಲ ಸ್ಟಾರ್ಟ್ ಆಯ್ತು, ಯಾರ್ಯಾರೋ ಬಂದು ವಿಡಿಯೋಸ್ ಮಾಡಿ ಇದು ಇದಾಗ್ತದೆ ಅದಾಗ್ತದೆ ಅಂತ ಇಟ್ ವಾಸ್ ಇಲ್ಲ ಆಫ್ಟರ್ ಓಪನಿಂಗ್ ಆಫ್ಟರ್ ಇನಾಗ್ರೇಷನ್ ಅಲ್ಲ ಇಟ್ ಹ್ಯಾಡ್ ಬಿಕಮ್ ನ್ಯೂಸೆನ್ಸ್ ಫಾರ್ ದಿಸ್. ಅದು ಅಲ್ಲಿ BGML ಅವ್ರಿಗೆ ಹಾಕಿ ಅದ್ ಮಾಡ್ತಾ ಇದೀರಾ ಇದ್ಯಾಕೆ ಮಾಡ್ತಾ ಇಲ್ಲ ಅಂತ ಲಾಟ್ ಆಫ್ ಕ್ವೆಶ್ಚನ್ಸ್ ಕೇಮ್ ಅಪ್. ಸೊ ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ಜಾಯಿಂಟ್ ಸೆಕ್ರೆಟರಿ ಆಸ್ಕ್ ಮಿ, ಸರ್ ಇಫ್ ಯು ಆರ್ ಗೋಯಿಂಗ್ ಇನ್ ಸೈಡ್ ಯು ಪ್ಲೀಸ್ ಟೇಕ್ ಪ್ರೆಸ್, ಅದರ್ವೈಸ್ ಪ್ಲೀಸ್ ಡೋಂಟ್ ಅಲೋ ಎನಿವನ್ ಅಂಡ್ ದಿಸ್ ಇಸ್ ಹ್ಯಾಪನಿಂಗ್ ಅಂತ ಕೇಳ್ಕೊಂಡಿದ್ದಕ್ಕೆ ನಾವು ಕ್ಲೋಸ್ ಮಾಡಿದ್ದೆ. ಆಫ್ಟರ್ ಇನಾಗ್ರೇಷನ್ ಬಿಡಿ ಸರ್. ಆಫ್ಟರ್ ಇನಾಗ್ರೇಷನ್ ಇಟ್ ವಿಲ್ ಬಿ ಓಪನ್ ಫ್ರಮ್ 5:30 to 9. ಸೂಪರ್, ಥ್ಯಾಂಕ್ ಯು. Then in the evening, no.
Evening, but 4 to 6:30. Till sunset. Till sunset. Till 6:30. Till 6:30. Don't want sunset. That is more than enough for people of KGF. So you people can come and do that. And if anyone Thank wants you. to come, like anta coaches bandu bekadre coach ಯಾಕಂದ್ರೆ ಮಾಡಿ. even elder people, Rajendra sir, no, elder people across the mining colony will also have a walk, patience walk, elderly persons. Pradeep Naidu sir, I hope I am right. Yes, sir. Right. I Fear hope I is am right. that it should be kept for use. Yes, It will be should kept opened for use It will be The kept same for fate should use. not Vote repeat. with ethics. It let wrong things don't happen here. Yes, yes, yes. Thank you, sir. So I request maximum participation from all of you and ಎಲ್ಲ ಕಾಲೇಜಸ್ ಮಕ್ಕಳು ಮತ್ತೆ ಶಾಲಾ ಮಕ್ಕಳು ಕೂಡ ಮ್ಯಾಕ್ಸಿಮಮ್ ನಂಬರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ನಾವೆಲ್ಲ ಕಾಲೇಜ್ ಪ್ರಿನ್ಸಿಪಲ್ ಅವರಿಗೆ ಕೂಡ ರಿಕ್ವೆಸ್ಟ್ ಮಾಡ್ತೀವಿ, ಬಿಜೆಪಿ ಕೂಡ ರಿಕ್ವೆಸ್ಟ್ ಮಾಡಿ ಅವ್ರ ಕಡೆಯಿಂದ ಒಂದು ರಿಕ್ವೆಸ್ಟ್ ಹೋಗಲಿ. So we request maximum participants so that this is a grand event for KGS and make it successful. Thank you. Admission open for lab technician, Golden City College of Paramedical Science, LWF Center, BML Nagar, KGF. Interested students contact the below phone number. Paramedical Diploma in Medical Lab Technology, Health Inspector, Medical Image Technology, Operation Theatre Technology. Eligible students are 10th pass and 2nd PC pass or fail. Pure and clean. No compromise. Best quality. Family restaurant. 100% Hambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamira Bemmal Nagar, KGF.